ಎಲ್ಲರಿಗೆ ಸಿಂಪಲ್ ಟ್ರಿಕ್ಸಸ್ಗೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಬನ್ನಿ, ಇದು 7ನೇ ತರಗತಿಯ ಗಣಿತ ನಮ್ಮ ಸುತ್ತಲಿನ ದೊಡ್ಡ ಸಂಖ್ಯೆಗಳು ಅಂತೇಳಿ ನಿಮ್ಮ ಪಾಠ ಇದೆಯಲ್ಲ, ಈ ಪಾಠಕ್ಕೆ ಸಂಬಂಧಪಟ್ಟಂತ ನಿಮ್ಗೆ ಇಲ್ಲಿ ಪೇಜ್ ನಂಬರ್ 9ರಿಂದ ಏನು ಮಾಡ್ತಾ ಇದ್ದೀನಪ್ಪ ಅಂದಾಗ ಕ್ವಶನ್ ಆನ್ಸರ್ಸ್ಗಳನ್ನ ಇಲ್ಲಿ ಬಿಡಿಸ್ತಾ ಇದ್ದೀನಿ. ಕಂಡು ಹಿಡಿಯಿರಿ ಅಂತೇಳಿ ನಿಮ್ಗೆ ಇಲ್ಲಿದ್ದಾವಲ್ಲ, ಮುಂದೆ ನೀಡಿರುವ ಸಂಖ್ಯೆಗಳನ್ನು ಭಾರತೀಯ ಸ್ಥಾನಬೆಲೆ ಕ್ರಮದಲ್ಲಿ ಓದಿ ಮತ್ತು ಆ ಸಂಖ್ಯೆಗಳ ಹೆಸರುಗಳನ್ನು ಭಾರತೀಯ ಮತ್ತು ಅಮೆರಿಕ ಪದ್ಧತಿಗಳಲ್ಲಿ ಬರೆಯಿರಿ. ಸರ್, ಅಮೆರಿಕ ಪದ್ಧತಿ ಅಂತೇಳಿ ಒಂದು ಹೊಸ ವರ್ಡ್ ತಂದಿದ್ದಾನೆ. ಇದನ್ನು ಆಲ್ರೆಡಿ ನಾವು ಹಿಂದಿನ ಕ್ಲಾಸಸ್ಗಳಲ್ಲಿ ಕೂಡ ಹೇಳಿರ್ತೀವಿ. ಅಂತಾರಾಷ್ಟ್ರೀಯ ಪದ್ಧತಿ ಅಂದರೂ ಕೂಡ ಒಂದೇ, ಅಮೆರಿಕ ಪದ್ಧತಿ ಅಂದರೂ ಕೂಡ ಇಲ್ಲಿ ಒಂದೇ. ಹಾಗಾದರೆ ಈ ಸಂಖ್ಯೆಗಳನ್ನು ಪ್ರತಿಯೊಂದನ್ನು ನಾನು ಏನು ಮಾಡಿದ್ದೀನಪ್ಪ ಅಂತಂದಾಗ ಇಲ್ಲಿ ಎಕ್ಸಸೈಸ್ನಲ್ಲಿ ಬರೆದು ಹಾಕಿದ್ದೀನಿ. ಫಸ್ಟ್ನೇ ಸಂಖ್ಯೆ ಏನಿದೆಪ್ಪ ಅಂತಂದಾಗ ಇಲ್ಲಿ 40,50,678. ಇದನ್ನು ನೀವು ಎರಡು ಈ ಥರ ಬರ್ಕೋಬೇಕು. ಒಂದು ಅದೇ ಸಂಖ್ಯೆಯನ್ನು ಬರ್ಕೊಂಡು ಅಲ್ಪವಿರಾಮ ಹಾಕಬೇಕು. ಭಾರತೀಯ ಪದ್ಧತಿ ಒಳಗಡೆ ಫಸ್ಟಿಗೆ 3 ಸ್ಥಾನ ಬಿಟ್ಟು ಒಂದು ಅಲ್ಪವಿರಾಮ, ನೆಕ್ಸ್ಟ್ 2 ಸ್ಥಾನದ ಬಿಟ್ಟು ಅಲ್ಪವಿರಾಮ ಹಾಕಿ ಇದನ್ನೇ ಪದಗಳಲ್ಲಿ ಬರೀಬೇಕು. 40,50,678 ಇದು ಭಾರತೀಯ ಪದ್ಧತಿ ಒಳಗಡೆ. ಇನ್ನು ಇದೇ ಸಂಖ್ಯೆಯನ್ನು ಬರ್ಕೊಂಡು ನೀವು ಅಮೆರಿಕ ಪದ್ಧತಿ ಅಂತೇಳಿ ಅಲ್ಲಿ ಬರ್ಕೊಂಡು ನಾವು ಏನು ಮಾಡೋಕ್ಕಪ್ಪ ಅಂದಾಗ ಅಮೆರಿಕ ಪದ್ಧತಿ ಒಳಗಡೆ 3 ಸ್ಥಾನಗಳ ಬಿಟ್ಟು ಅಲ್ಪವಿರಾಮ ಹಾಕಬೇಕು. ಇಲ್ಲಿ 3 ಸ್ಥಾನಗಳ ಬಿಟ್ಟು ಅಲ್ಪವಿರಾಮ ಹಾಕಿದ್ದೀನಿ, ಸರಿಯಾಗಿ ಅಬ್ಸರ್ವ್ ಮಾಡಿರಿ. ಹಾಗಾದರೆ ಇದನ್ನು ಏನಪ್ಪ ಅಂತಂದಾಗ ಸಾವಿರದ, ಇದು ಮಿಲಿಯನ್ ಗುಂಪು, ಇದು ಸಾವಿರ ಗುಂಪು, ಇದನ್ನು ನಾವೇನಪ್ಪ ಅಂದ್ರೆ 100 ಬಿಡಿ ಗುಂಪು ಅಂತೇಳಿ ಕರಿತೇವೆ. ಹಾಗಾದರೆ 4,50,678 ಆಗ್ತದದು. ಈ ಥರ ನೀವು ಬರೀಬೇಕಾಗ್ತದೆ. ಎರಡನೇ ಸಂಖ್ಯೆಯನ್ನು ಇಲ್ಲಿದೆ ನೋಡಿರಿ, ಎರಡನೇ ಸಂಖ್ಯೆನ ಬರ್ಕೊಡ್ರಿ. ಸಂಖ್ಯೆ ಬರ್ಕೊಂತ ತಕ್ಷಣವೇ ನೀವು ಮೊದಲು ಹಾಕಬೇಕಾಗಿದ್ದೇನಪ್ಪ ಅಂದಾಗ ಅಲ್ಪವಿರಾಮ ಹಾಕಬೇಕು. ಅಲ್ಪವಿರಾಮ ಹಾಕಿ ಅದು ಭಾರತೀಯ ಪದ್ಧತಿ ಒಳಗಡೆ, ಇದು ಮೇಲಿಂದ ಭಾರತೀಯ ಪದ್ಧತಿ, ಕೆಳಗಿಂದು ಅಂತಾರಾಷ್ಟ್ರೀಯ ಪದ್ಧತಿ ಅಂತ ಇರ್ತದೆ. 4,81,21,620 ಇದು ಭಾರತೀಯ ಪದ್ಧತಿ ಒಳಗಡೆ ಬರೀಬೇಕು. ಅದೇ ಸಂಖ್ಯೆನ ಆ್ಯಸ್ ಇಟ್ ಈಸ್ ಬರ್ಕೊಂಡು 3 ಸ್ಥಾನ ಬಿಟ್ಟು ಅಲ್ಪವಿರಾಮಗಳನ್ನ ಹಾಕಿ 48,121,620 ಅಂತೇಳಿ ಆ ಸಂಖ್ಯೆನ ನಾವು ಬರೀಬೇಕಾಗ್ತದೆ. ಇನ್ನು ನೆಕ್ಸ್ಟ್ ಪ್ರಶ್ನೆ ಏನಿದೆಯಪ್ಪ ಅಂತ ಅನ್ಕೋತ ಬಂದಾಗ ಮೂರನೇ ಕ್ವಶನ್ಸು ಈ ಥರ ಇದೆ. ಅದೇ ಸಂಖ್ಯೆನ ಆ್ಯಸ್ ಇಟ್ ಈಸ್ನ ಬರ್ಕೊಡ್ರಿ. ಅದಕ್ಕೆ ಭಾರತೀಯ ಪದ್ಧತಿ ಒಳಗಡೆ 3 ಸ್ಥಾನ ಬಿಟ್ಟು ಅಲ್ಪವಿರಾಮನ ಹಾಕ್ರಿ, ನೆಕ್ಸ್ಟ್ 2 ಸ್ಥಾನ ಬಿಟ್ಟು ಅಲ್ಪವಿರಾಮ ಹಾಕ್ರಿ. 2,22,200 ಇದು ಭಾರತೀಯ ಪದ್ಧತಿಯಲ್ಲಿ. ಇನ್ನು ಅಂತಾರಾಷ್ಟ್ರೀಯ ಪದ್ಧತಿಯಲ್ಲಿ 20,22,200 ಅಂತೇಳಿ ನೀವು ಅಂತಾರಾಷ್ಟ್ರೀಯ ಪದ್ಧತಿ ಅಥವಾ ಅಮೆರಿಕ ಪದ್ಧತಿಯಲ್ಲಿ ಬರೀಬೇಕಾಗ್ತದೆ. ನೆಕ್ಸ್ಟ್ D1 ಏನಿದೆಯಪ್ಪ ಅಂತ ನೋಡ್ರಿ, ಆ ಸಂಖ್ಯೆ ಈ ಥರ ಇದೆ. ಸಂಖ್ಯೆಯನ್ನು 24,68,13,579 ಅಂತೇಳಿ ನೀವು ಬರೀಬೇಕಾಗ್ತದೆ ಭಾರತೀಯ ಪದ್ಧತಿ ಒಳಗಡೆ. ಅದೇ ಅಮೆರಿಕ ಪದ್ಧತಿ ಒಳಗಡೆ 246 ಮಿಲಿಯನ್ ಕೂಡಿಸಿ ಓದಬೇಕು. ಇವ್ರನ್ನ 813,579 ಅಂತೇಳಿ ಬರೀಬೇಕಾಗ್ತದೆ. ಇನ್ನು ಈ ಒಳಗಡೆ ಏನಿದೆ ನೋಡ್ರಿ, ಭಾರತೀಯ ಪದ್ಧತಿ ಒಳಗಡೆ 34,50,50,543 ಇದು ಭಾರತೀಯ ಪದ್ಧತಿ ಒಳಗಡೆ ಬರೆದ್ರೆ, ಇನ್ನು ಅಂತಾರಾಷ್ಟ್ರೀಯ ಪದ್ಧತಿ ಅಥವಾ ಅಮೆರಿಕ ಪದ್ಧತಿ ಒಳಗಡೆ 345,543 ಅಂತೇಳಿ ನೀವು ಬರೀರಿ. ಇನ್ನು ನೆಕ್ಸ್ಟ್ F1 ಕ್ವಶನ್ಸ್ ಏನಿದೆ ನೋಡ್ರಿ, ಈ ಥರ ಸಂಖ್ಯೆ ಇದೆ. ಈ ಥರ ಭಾರತೀಯ ಕೋಟಿ ದಾಟಿ ಹೋಗಿದೆ ಇಲ್ಲಿ ನೋಡ್ರಿ. ಬಿಡಿ 10, 100, 1000, 10,000, ಲಕ್ಷ, 10 ಲಕ್ಷ, ಕೋಟಿ, 10 ಕೋಟಿ. 10 ಕೋಟಿ ನಂತರದನ್ನ ನಾವು ಏನೇನು ಕರಿತೀವಪ್ಪ ಅಂತಂದಾಗ 1 ಅರಬ್ ಅಂತ ಕರಿತೇವೆ. 1 ಅರಬ್ 2,03,04,050 ಅಂತೇಳಿ ಭಾರತೀಯ ಪದ್ಧತಿಯಲ್ಲಿ ಬರೀರಿ. ಇನ್ನು 1 ಬಿಲಿಯನ್ ಆಗ್ತದೆ. 1 ಬಿಲಿಯನ್ 20,304,050 ಅಂತೇಳಿ ಇದು ಅಮೆರಿಕ ಪದ್ಧತಿಯಲ್ಲಿ ತಾವು ಬರೀಬೇಕಾಗ್ತದೆ ಈ ಥರ ವರ್ಡ್ಸ್ಗಳಲ್ಲಿ. ಇನ್ನು ನೆಕ್ಸ್ಟ್ ಪ್ರಶ್ನೆ ಸಂಖ್ಯೆ 2 ಏನಾಗಿದೆಪ್ಪ ಅಂತಂದಾಗ ಮುಂದಿನ ಸಂಖ್ಯೆಗಳನ್ನು ಭಾರತೀಯ ಸ್ಥಾನಬೆಲೆ ಕ್ರಮದಲ್ಲಿ ಬರೆಯಿರಿ ಅಂತೇಳಿ ಇಲ್ಲಿ ಕ್ವಶನ್ಸ್ನ ಕೊಟ್ಟಿದ್ದಾನೆ. ಬರೆದು ಅವರು ಪದಗಳಲ್ಲಿ ಆಲ್ರೆಡಿ ಕೊಟ್ಟಿದ್ದಾರೆ. ನಾವು ಸಂಖ್ಯೆಗಳಲ್ಲಿ ಬರೆದಾಗ ಒಂದನೇದು ಎ ಏನಾಗ್ತದೆ ನೋಡ್ರಿ, 1,01,01,1015. ಹಾಗಾಗಿ ನಾವು ಇದನ್ನು ಭಾರತೀಯ ಪದ್ಧತಿಗಳಲ್ಲಿ 1 ಕೋಟಿ ಸ್ಥಾನದಾಗ ಹಿಂದೆ 0 ಕೊಟ್ಟರೆ ಅದು 10 ಕೋಟಿ ಆಗ್ತದೆ. ನಾವು ಇಲ್ಲಿ ಮುಂದೆ ಕೊಡಬಾರ್ದು, ಅದಕ್ಕೆ ಬರೀ ಡೈರೆಕ್ಟ್ 1 ಕೋಟಿ. 10 ಲಕ್ಷದ ಸ್ಥಾನದಾಗ ಏನು ಹೇಳಿಲ್ಲ, 0. 1 ಲಕ್ಷದ 10,000 ಸ್ಥಾನದಾಗ ಏನು ಹೇಳಿಲ್ಲ, 0. ಅದಕ್ಕೆ 1,000. 100 ಸ್ಥಾನದಾಗ ಏನು ಹೇಳಿಲ್ಲ, ಅದಕ್ಕೆ 0. 10 ಅಂದರೆ ಇದನ್ನು ನೀವು ಓದ್ರಿ, 1 ಕೋಟಿ 1 ಲಕ್ಷ 1,010 ಆಗ್ತದೆ.
ನೆಕ್ಸ್ಟ್ ಎರಡನೇ ಪ್ರಶ್ನೆ ಏನಿದೆ ನೋಡಿರಿ, 1 ಬಿಲಿಯನ್ 1 ಮಿಲಿಯನ್ 1,001 ಅಂತೇಳಿ 1 ಬಿಲಿಯನ್ 1 ಮಿಲಿಯನ್ 1,001 ನೋಡಿರಿ. ಇದನ್ನು ನಾವು ಈ ಥರ ಮೊದಲ 1 ಬಿಲಿಯನ್ 1 ಮಿಲಿಯನ್ ಅಂದರೆ ಮಿಲಿಯನ್ ಒಳಗಡೆ 3 ಸಂಖ್ಯೆಗಳಿರ್ತವೆ, 1000 ಒಳಗಡೆ 3 ಸಂಖ್ಯೆಗಳಿರ್ತವೆ, ಅದಕ್ಕೆ 001 ಅಂತ ಬರ್ಕೋಬೇಕು. 1 ಅಂತಂದಾಗ 001. ಇದು ಭಾರತೀಯ ಪದ್ಧತಿಯಲ್ಲಿ ನಾವು ಬದಲಾಯಿಸಿದೇವಪ್ಪ ಅಂತಂದಾಗ ಇಲ್ಲಿ ಸಂಖ್ಯೆ ಏನಿರ್ತದಲ್ಲ ಅದೇ ಸಂಖ್ಯೆನ ಬರ್ಕೋಬೇಕು. ಮೂರು ಸ್ಥಾನ ಬಿಟ್ಟು ಅಲ್ಪವಿರಾಮ ಫಸ್ಟ್ ಹಾಕ್ರಿ, ಉಳಿದ ಎಲ್ಲ ಕಡೆ 2 ಸ್ಥಾನ ಬಿಟ್ಟು ಅಲ್ಪವಿರಾಮ ಹಾಕ್ರಿ. ಇದು ಭಾರತೀಯ ಪದ್ಧತಿಯಲ್ಲಿ ಬರೆದಂಗೆ ಆಗ್ತದೆ. ಇನ್ನು ನೆಕ್ಸ್ಟ್ C1 ಏನಿದೆ ನೋಡ್ರಿ, 10,20,30,40,040 ಅಂತ ಕೊಟ್ಟಿದ್ದಾನೆ. ಇದೇನು ಚೇಂಜಸ್ ಮಾಡೋ ಅವಶ್ಯಕತೆ ಇರೋಂಗಿಲ್ಲ. 10,20,000 ಏನಪ್ಪ ಅಂತಂದಾಗ 20,30,40,40 ಆ್ಯಸ್ ಇಟ್ ಈಸ್ನ ಬರೀರಿ. ಇನ್ನು D1 ಏನಿದೆ ನೋಡ್ರಿ, ಡಿನೂ ಕೂಡ ಆ್ಯಸ್ ಇಟ್ ಈಸ್ ಈ ಥರ ಸಂಖ್ಯೆ ಇದಾವಲ್ಲ, ಏನು 9,80,700,600 ಅಂತ ಕ್ವಶನ್ಸ್ನ ಕೊಟ್ಟಾನ. ಅಲ್ಲಿ ಮೊದಲ ಬರ್ಕೋರಿ 9 ಬಿಲಿಯನ್ 80 ಮಿಲಿಯನ್ ಅಂದರೆ 080 ಅಂತ ಬರೀರಿ, ಯಾಕಂದ್ರೆ 3 ಸ್ಥಾನಗಳಿರ್ತವೆ. ಮಿಲಿಯನ್ 700,000,600 ಇದನ್ನು ಬರೀಬೇಕು. ಇದೇ ಸಂಖ್ಯೆಯನ್ನು ಆ್ಯಸ್ ಇಟ್ ಈಸ್ ಬರ್ಕೋರಿ. 3 ಸ್ಥಾನ ಬಿಟ್ಟು ಫಸ್ಟಿಗೆ ಅಲ್ಪವಿರಾಮ, ನೆಕ್ಸ್ಟ್ 2 ಸ್ಥಾನ ಬಿಟ್ಟು ಅಲ್ಪವಿರಾಮ ಹಾಕ್ರಿ. ಇದು ಭಾರತೀಯ ಪದ್ಧತಿಯಲ್ಲಿ ಬರೆದ ಹಾಗೆ ಆಗುತ್ತೆ. ಇದು ಕ್ವಶನ್ ನಂಬರ್ 2 ಆಯಿತು. ಇನ್ನು ಕ್ವಶನ್ ನಂಬರ್ ಹೋಲಿಸಿ ಲೆಸರ್ ದ್ಯಾನ್ ಮತ್ತು ಗ್ರೇಟರ್ ದ್ಯಾನ್ ಎರಡು ಈಕ್ವಲ್ ಟು ಇದ್ದಪ್ಪ ಅಂತಂದಾಗ ಈಕ್ವಲ್ ಟು ಹಾಕ್ರಿ ಅಂತೇಳಿ ನಮ್ಗೆ ಇಲ್ಲಿ ಕ್ವಶನ್ಸ್ನ ಕೊಟ್ಟಾರೆ. 30,000 ದೊಡ್ಡದು ಅಥವಾ 3 ಲಕ್ಷ ದೊಡ್ಡದು ಇದ್ರಾಗ ಅಂತ ನೋಡಿದಾಗ ಇದ್ರಾಗ 3 ಲಕ್ಷ ದೊಡ್ಡದಾಗ್ತದೆ. ಯಾಕಪ್ಪ ಅಂದಾಗ 30,000 ಬರೀರಿ. ಇಲ್ಲಿ 30,000ಕ್ಕೆ 4 ಸೊನ್ನೆಗಳಿರ್ತವೆ, 3 ಲಕ್ಷಕ್ಕೆ 5 ಸೊನ್ನೆಗಳಿರ್ತವೆ, ಹೀಗಾಗಿ ಇದು ದೊಡ್ಡದಾಗ್ತದೆ. ಈ ಥರ ಮಾರ್ಕನ್ನು ಹಾಕ್ರಿ. ನೆಕ್ಸ್ಟ್ 500 ಲಕ್ಷಗಳು 5 ಮಿಲಿಯನ್ ಅಂತೇಳಿ ಇದ್ರ ಒಳಗಡೆ ಯಾವುದು ದೊಡ್ಡದು ಅಂತ ಕ್ವಶನ್ಸ್ನ ಕೇಳಿದಾನೆ. ಇದ್ರಾಗ 500 ಲಕ್ಷ ದೊಡ್ಡದಾಗ್ತದೆ. ಯಾಕಪ್ಪ ಅಂತಂದಾಗ 500 ಬರೀಬೇಕು. ಲಕ್ಷ ಅಂದಾಗ 5 ಸೊನ್ನೆ ಇರ್ತಾವೆ, 5 ಸೊನ್ನೆ ಬರ್ಕೋಬೇಕು. 5 ಮಿಲಿಯನ್ ಅಂತಂದಾಗ 100ದು ನೆಕ್ಸ್ಟ್ 1000ದು 5 ಮಿಲಿಯನ್ ಇದೆ. ಇಲ್ಲಿ 6 ಸೊನ್ನೆಗಳಿದಾವೆ, ಇಲ್ಲಿ 7 ಸೊನ್ನೆಗಳಿದಾವೆ, ಹೀಗಾಗಿ 500 ಲಕ್ಷ ಇದು ದೊಡ್ಡದಾಗ್ತದೆ. ನೆಕ್ಸ್ಟ್ 800,000 8 ಮಿಲಿಯನ್ ಅಂತಿದೆಯಲ್ಲ, ಹಾಗಾದ್ರೆ ಇದ್ರಾಗ ಯಾವ್ದು ದೊಡ್ಡದು ಅಂತ ನೋಡಿದಾಗ ಇದ್ರಾಗ 8 ಮಿಲಿಯನ್ ದೊಡ್ಡದಾಗ್ತದೆ. 800,000 ಅಂತಂದಾಗ 800 ಬರ್ಕೋಬೇಕು. 1000 ಅಂದರೆ 3 ಸೊನ್ನೆಗಳಿರ್ತವೆ, 3 ಸೊನ್ನೆಗಳು ಬರ್ಕೋರಿ. 8 ಮಿಲಿಯನ್ ಅಂತಂದಾಗ ಇಲ್ಲಿ 6 ಸೊನ್ನೆಗಳು ಬರ್ತವೆ, ಇಲ್ಲಿ 5 ಸೊನ್ನೆಗಳಿದಾವೆ, ಹೀಗಾಗಿ ನಾವೇನು ಆಗ್ತದಪ್ಪ ಅಂದಾಗ 8 ಮಿಲಿಯನ್ ಇದು ಏನಾಗ್ತದಪ್ಪ ಅಂದಾಗ ದೊಡ್ಡದಾಗ್ತದೆ. ಇನ್ನು ಇದೇ ರೀತಿಯಾಗಿ ಡಿ 640 ಕೋಟಿ 60 ಬಿಲಿಯನ್, ಇದರಲ್ಲಿ ಬಿಲಿಯನ್ ದೊಡ್ಡದು, 640 ಕೋಟಿ ದೊಡ್ಡದು ಅಂತ ನೋಡಿದಾಗ 60 ಬಿಲಿಯನ್ ದೊಡ್ಡದಾಗ್ತದೆ. 640 ಅಂದಾಗ 640 ಬರ್ಕೋರಿ. ಕೋಟಿ ಅಂತ ತಕ್ಷಣ ಇಲ್ಲಿ 3 ಸೊನ್ನೆ 3 2 5 1 2 7 ಸೊನ್ನೆಗಳನ್ನು ಬರೀಬೇಕಾಗ್ತದೆ. ಇನ್ನು 60 ಮಿಲಿಯನ್ ಅಂದಾಗ 60 ಬರ್ಕೋರಿ. ನೆಕ್ಸ್ಟ್ ಮಿಲಿಯನ್ 1000 ಮತ್ತು ಏನಪ್ಪ ಅಂತಂದಾಗ ಬಿಡಿ 3 ಇರ್ತಾವಲ್ಲ, ಅಷ್ಟು ಸೊನ್ನೆಗಳನ್ನು ನೀವು ಬರೆದಾಗ ಇದ್ರಾಗ 60 ಮಿಲಿಯನ್ ಏನಾಗ್ತದಪ್ಪ ಅಂತಂದ ಬಿಲಿಯನ್ ಏನಾಗ್ತದಪ್ಪ ಅಂತಂದಾಗ ದೊಡ್ಡದು ಆಗ್ತದೆ. ಇಷ್ಟು ಬರೆದ್ರೆ ನೀವು ಏನಾಗ್ತದಪ್ಪ ಅಂತಂದಾಗ ಈ ಎಕ್ಸಸೈಸಲ್ಲಿಗೆ ಪೇಜಸ್ಗಳನ್ನು ನಾನು ಏನು ಮಾಡ್ತೀನಪ್ಪ ಅಂತಂದಾಗ ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಈ ಥರ ವಿಡಿಯೋಗಳಿಗೋಸ್ಕರ ಪೇಜಸ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ಮತ್ತೇನಾದರೂ ಡೌಟ್ಗಳಿದ್ದಪ್ಪ ಅಂದರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿರಿ. ಹಿಂದಿನ ಎಲ್ಲವೂ ಪ್ರಶ್ನೆಗಳು ಏನಾಗಿದ್ದಪ್ಪ ಅಂದ್ರೆ ಬಿಡಿಸಿದ್ದೀನಿ, ಅವುಗಳು ನಿಮ್ಗೆ ನೇರವಾಗಿ ಸಿಗ್ತವೆ. ಧನ್ಯವಾದಗಳು.